ರೈಟ್, ನಮಸ್ಕಾರ. ನಾನು ರಂಗನಾಥ್ರ ಜೊತೆ ಇದ್ದಾರೆ ರಾಧಾ ಹಿರೇಗೌಡರ್. ಇವತ್ತಿನ ಮೆಗಾ ಬಿಗ್ ಬುಲೆಟಿನ್ಗೆ ನಿಮಗೆ ಸ್ವಾಗತ. ಮೆಗಾ ಬಿಗ್ ಬುಲೆಟಿನ್ ಅಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಒಂದು ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡು ಅದರ ಆಳ ಅಗಲಗಳನ್ನು ನಿಮ್ಮ ಮುಂದೆ ಮಂಡಿಸುವ ಕೆಲಸ ನಾವು ಮಂಡನೆ ಮಾಡ್ತೀವಿ. ಮಂಡನೆ ಮಾಡುವ ಜೊತೆಗೆ ಪರ ಮತ್ತು ವಿರೋಧ ಇರುವಂತಹ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತೀವಿ. ಪ್ಲಸ್ ಯಾರು ಸಪೋರ್ಟ್ ಮಾಡ್ತಾರೆ ಅಥವಾ ವಿರೋಧ ಮಾಡ್ತಾರೆ. ಉದಾಹರಣೆಗೆ ಕಾವೇರಿ ಇಶ್ಯೂ, ಅದರಲ್ಲಿ ಬಹಳಷ್ಟು ಮಾಹಿತಿಗಳು ಶ್ರೀ ಸಾಮಾನ್ಯರನ್ನು ತಲುಪಿರುವುದಿಲ್ಲ. ಇವತ್ತು ಬಹುಶಃ ಸ್ಟೀಲ್ ಬ್ರಿಡ್ಜ್ನ ಆ ವಿಚಾರಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಸ್ಟೀಲ್ ಬ್ರಿಡ್ಜ್ ಅಲ್ಲಿ ಪರ ವಿರೋಧದ ಪ್ರಶ್ನೆ ಅಲ್ಲ, ಮಾಹಿತಿ ಏನು ಅನ್ನೋದು ಮೊದಲು ಸಾರ್ವಜನಿಕರಿಗೆ ತಲುಪಲಿ. ನಂಬರ್ 1. ನಂಬರ್ 2, ಕಾವೇರಿ ವಿಚಾರದಲ್ಲೂ ಅಷ್ಟೇ ಮಾಹಿತಿಯನ್ನು ತಲುಪಿಸಬೇಕು ಮೊದಲು, ತದನಂತರ ಉಳಿದ ನಿರ್ಧಾರಗಳು. ಆ ಹಿನ್ನೆಲೆಯಲ್ಲಿ ಈ ಮೆಗಾ ಬುಲೆಟಿನ್ ಅನ್ನು ಇವತ್ತು ನಾನು ನಿಮ್ಮ ಜೊತೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಮುಂದಿನ 1 ಗಂಟೆ ಪ್ಲಸ್ ಸ್ವಲ್ಪ ಸಮಯ ಅದಾದ ಮೇಲೆ ಬಿಗ್ ಬುಲೆಟಿನ್ ಇತರ ಸ್ಟೋರಿಗಳನ್ನು ತೆಗೆದುಕೊಳ್ತೀನಿ. ನನ್ನ ಜೊತೆ 4 ಅತಿಥಿಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಆದರೆ ಸುದ್ದಿ ಬರೀ ಬ್ರಿಡ್ಜ್ ದಷ್ಟೇ ಕತೆ ಅಲ್ಲ. ಈ ಥರ ಬ್ರಿಡ್ಜ್ನ ಹೆಂಗೆ ಕಟ್ತಾರೆ, ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಮೇಂಟೆನೆನ್ಸ್ ಹೆಂಗೆ ಮಾಡ್ತಾರೆ. ಉದಾಹರಣೆಗೆ ಅಮೇರಿಕದ ಗೋಲ್ಡನ್ ಗೇಟ್ ಅಂತ ನೀವೆಲ್ಲ ಟೂರ್ ಹಾಕೊಂಡು ಹೋಗಿರ್ತೀರಿ. ಡು ಯು ನೋ ಅದನ್ನು ಮೇಂಟೈನ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ? ಆಲ್ ರೈಟ್, ಅದು ಯಾವ ಹಿಂದೆ ಆ ಕಾಲದಲ್ಲಿ ಕಟ್ಟಿರುವಂಥದ್ದು. ಆ ದೇಶದಲ್ಲಿ ಇಂಥ ವಿಚಾರದಲ್ಲಿ ಭಾಳ ಶಿಸ್ತಿನಿಂದ ಕೆಲಸ ಮಾಡುವಂತಹವರು. ಕಾಂಟ್ರಾಕ್ಟರ್ಗಳು ಕೊಟ್ಟ ಕೆಲಸನ ನಿರ್ವಂಚನೆಯಿಂದ ಮಾಡ್ತಾರೆ. ಇಲ್ಲಿ ಏನು ಕತೆ ಗೊತ್ತಿಲ್ಲ, ನೋಡೋಣ ಹೇಗಾಗತ್ತೆ, ಏನೇನಾಗತ್ತೆ ಅಂತ. ಆ ಎಲ್ಲದಕ್ಕೂ ಮೊದಲು ಇವತ್ತು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ನಾವಿಬ್ಬರು ನಿಮ್ಮನ್ನು ಈ ಸ್ಟೀಲ್ ಬ್ರಿಡ್ಜ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತೀವಿ. ನೋಡೋಣ ಮುಗಿದ ಮೇಲೆ ನೀವು ಸ್ಟೀಲೋ ಸಾಫ್ಟೋ ನಿಮಗೆ ಬಿಟ್ಟಿದ್ದು. ಅದಕ್ಕೆ ಮೊದಲು ಇವತ್ತಿನ ಟಾಪ್ ಸ್ಟೋರೀಸ್. ಸರ್ಕಾರಕ್ಕೆ ಸ್ಟೀಲ್ ಬ್ರಿಡ್ಜ್ ಆಗಿದೆಯಂತೆ ಗೋಲ್ಡನ್ ಬ್ರಿಡ್ಜ್, ಯೋಜನೆ ಹಿಂದಿದೆಯಂತೆ ಕೋಟಿ ಗೋಲ್ಮಾಲ್. ಓಲೈಕೆಗಾಗಿ ನಾಳೆ ಸಭೆ ಕರೆದ ಸಚಿವ ಜಾರ್ಜ್. ವಿಧಾನಸೌಧದ ಬಳಿ ನೋತಿನ ಗಂಟೆ ಕೇಸ್, ಬಿಎಸ್ವೈಗೆ ಗೊತ್ತಿದೆ ಅದು ಅಂತಾರೆ ಕುಮಾರಸ್ವಾಮಿ. ಜಾಗ್ವಾರ್ ಇನ್ವೆಸ್ಟ್ ಬಗ್ಗೆ ಕೇಳಿದ್ರು ಸುರೇಶ್ ಕುಮಾರ್. ಚುನಾವಣೆ ಮೇಲೆ ಕಣ್ಣಿಟ್ಟ ಸಿಎಂ ಸಿದ್ದರಾಮಯ್ಯ, ಅತೃಪ್ತ ಶಾಸಕರಿಗೆ ನಿಗಮ ಮಂಡಳಿ ಪಟ್ಟ, ಹೈಕಮಾಂಡ್ ಕೈಯಲ್ಲಿದೆ ಅಂತಿಮ ಪಟ್ಟಿ. ಅಪ್ಪನ ಎದುರಲ್ಲೇ ಚಿಕ್ಕಪ್ಪನ ಜೊತೆ ಕಾದಾಟ, ಸಮಾಜವಾದಿ ಸಂಧಾನ ಸಭೆಯಲ್ಲಿ ಹೈಡ್ರಾಮಾ, ಶಿವಪಾಲ್ ಅಮರ್ ಸಿಂಗ್ಗೆ ಮುಲಾಯಂ ಶ್ರೀರಕ್ಷೆ. ಅನಾಥ ಆಶ್ರಮದಿಂದ ಸ್ವೀಡನ್ ದೇಶಕ್ಕೆ ದತ್ತು, 26 ವರ್ಷದ ಬಳಿಕ ಪೋಷಕರ ಹುಡುಕಿದ ಯುವತಿ. ಸ್ವೀಡನ್ ರೈಟರ್ಗೆ ತಂದೆ ಸಹೋದರ ಸಿಕ್ಕ ಖುಷಿ. ಸರ್ಕಾರದ ಮಹತ್ವಾಕಾಂಕ್ಷಿ 1791 ಕೋಟಿ ರೂಪಾಯಿ ವೆಚ್ಚದ ಉಕ್ಕಿನ ಸೇತುವೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಾದ್ಯಂತ ವಿರೋಧ ಬಹಳಷ್ಟು ಭುಗಿಲೆದ್ದಿದೆ. ಈ ಮಧ್ಯೆ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯೂ ಇಂದು ಏರ್ಪಡಿಸಲಾಗಿದ್ದಂತಹ ಸಂವಾದದಲ್ಲಿ ಭಾಗವಹಿಸಿರಲಿಲ್ಲ. ನಟ ಯಶ್ ನಡೆಯ ಬಗ್ಗೆ ನಿರ್ಮಾಪಕ ಸಿಆರ್ ಮನೋಹರ್ ಆಕ್ಷೇಪವನ್ನ ಎತ್ತಿದ್ದಾರೆ. ಮಾಧ್ಯಮಗಳಿಗೆ ನಟ ಯಶ್ ಸವಾಲು ಹಾಕಿರುವುದು ಸರಿಯಲ್ಲ. ಬಂಗಾರಪೇಟೆಯಲ್ಲಿ ನಿರ್ಮಾಪಕ ಸಿಆರ್ ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಶ್ ಬೆಳೆಯುತ್ತಿರುವಂತಹ ನಟ, ಅವರು ಯಾಕೆ ಹೀಗೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ನಟ ಯಶ್ ಜೊತೆ ಮಾತಾಡಿ ಅವರ ನಿಲುವಿನ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಿರ್ಮಾಪಕ ಸಿಆರ್ ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ.